ಹಲೋ ಫ್ರೆಂಡ್ಸ್, ನಾನು ಸಂತೋಷ್ ದಳವಾಯಿ. 2019-2020 ಬ್ಯಾಚ್ನ PSI ಸಿವಿಲ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 37ನೇ ರ್ಯಾಂಕಲ್ಲಿ ತೇರ್ಗಡೆಯಾಗಿದ್ದೇನೆ. ಸೊ ನನ್ನ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು BE ಮೆಕ್ಯಾನಿಕಲು. ಈ ಹಿಂದೆ ನಾನು KPSC ಎಕ್ಸಾಮ್ಸು, KS ಎಕ್ಸಾಮ್ಸನ್ನು ಪ್ರಿಪ್ರೇಷನ್ ಮಾಡ್ತಾ ಇದ್ದೆ. ಸೊ ಈ ಒಂದು ನಿಟ್ಟಿನಲ್ಲಿ ಮುಂಬರುವ ನೇಮಕಾತಿ ಏನಿದೆ PSI ಸಿವಿಲು 430 + 125 ಪೋಸ್ಟದ್ದು, ಆ ಒಂದು ಎಕ್ಸಾಮ್ಗೆ ಯಾವ ರೀತಿ ನಾನು ಪ್ರಿಪ್ರೇಷನ್ ಮಾಡಬೇಕು, ನ್ಯೂ ಕಮರ್ಸು ನನಗೇನು ಗೊತ್ತಿಲ್ಲ, ಯಾವ ರೀತಿ ನಾನು ಸ್ಟ್ರಾಟಜಿನ ಹಾಕೋಬೇಕು, ಅಥವಾ ನಾವು ಒಂದು ವರ್ಷ ಓದಿದ್ದೀವಿ ಸೊ ಆದರೂ ನಾವು ಗೆಟ್ಟಿನ ಆಗಕ್ಕಾಗ್ತಿಲ್ಲ ಅನ್ನೋರಿಗೆ, ಸೊ ನನ್ನ ಒಂದು ಹಳೆ ಸ್ಟ್ರಾಟಜಿ PSI ಎಕ್ಸಾಮ್ ನಾನು ಯಾವ ಥರ ನಾನು ಫೇಸ್ ಮಾಡಿದೆ, ಸೊ ನನ್ನ ಸ್ಟಡಿ ಸ್ಟ್ರಾಟಜಿ ಹೆಂಗಿತ್ತು ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ವಿಡಿಯೋನ ನಿಮಗೆ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಪ್ರೆಸೆಂಟ್ ಸಿಚುವೇಶನಲ್ಲಿ ರಿಕ್ರೂಟ್ಮೆಂಟ್ ಕಾಲ್ಫರ್ಮ್ ಆಗ್ತಾ ಇಲ್ಲ, ಕಾಲ್ಫರ್ಮ್ ಆದ್ರೂ ಎಕ್ಸಾಮ್ ನಡೀತಾ ಇಲ್ಲ. ಸೊ ಎಷ್ಟೊಂದು ಎಕ್ಸಾಮ್ ಆದ್ರೂ ರಿಸಲ್ಟ್ ಬಿಡ್ತಾ ಇಲ್ಲ, ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಆಗ್ಬೋದು. ಸೊ ಈ ಥರ ಒಂದು ರೂಮರ್ಸು ಎಲ್ಲರನ್ನು ಕಾಡ್ತಾ ಇದೆ. ಆದ್ರೂ ಇದರ ಎಲ್ಲರ ನಡುವೆನೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಇವಾಗ KS ಪ್ರಿಲಿಮ್ಸ್ ಎಕ್ಸಾಮ್ ಆಗಸ್ಟ್ 24ಕ್ಕೆ ಆಲ್ಮೋಸ್ಟ್ ಫಿಕ್ಸ್ ಆಗಿರೋದ್ರಿಂದ ಪೊಲೀಸ್ ಕಾನ್ಸ್ಟೇಬಲು ಸೆಪ್ಟೆಂಬರ್ 20 ತಾರೀಕು ಆಗ್ತಾ ಇರೋದ್ರಿಂದ ಸೊ ಎಲ್ಲ ಎಕ್ಸಾಮ್ಗಳು 1 ತಿಂಗಳ 2 ತಿಂಗಳ ಡಿಲೇ ಆದ್ರೂ ನಡೀತಾ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ PSI ಸಿವಿಲ್ 430 + 125 ಪೋಸ್ಟ್ ಏನಿದಾವೆ ಅತಿ ದೊಡ್ಡ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಒಂದು ಸ್ಟ್ರಾಟಜಿ, ಇನ್ನು ಪೇಪರ್ 1 ಪೇಪರ್ 2 ಯಾವ ಥರ ಇರುತ್ತೆ, ಯಾವ್ದನ್ನ ನಾವು ಪ್ರಿಪ್ರೇಷನ್ ಮಾಡಬೇಕು ಅನ್ನೋ ಒಂದು ಸ್ಟ್ರಾಟಜಿನ ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ PSI ಎಕ್ಸಾಮ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳೋಣ. ಸೊ PSI ಎಕ್ಸಾಮ್ ಅಲ್ಲಿ 2019 ಬಿಫೋರ್ ಏನಿತ್ತು, ಇಂಟರ್ವ್ಯೂ ಅಂತ ಇರ್ತಿತ್ತು. ಸೊ 210 ಮಾರ್ಕ್ಸ್ ಟೋಟಲ್ ಇರ್ತಿತ್ತು. ಇವಾಗ ಆಫ್ಟರ್ ಏನು 2009 ನಮ್ದು 200 ಪೋಸ್ಟ್ ಆದ್ಮೇಲೆ ಇಂಟರ್ವ್ಯೂನ ತೆಗೆದಾಕಿದ್ದಾರೆ. ಸೊ ಇವಾಗ ಟೋಟಲ್ 200 ಮಾರ್ಕ್ಸ್ ಮಾತ್ರ. ಸೊ ಆ 200 ಮಾರ್ಕ್ಸ್ ಅಲ್ಲಿ ಪೇಪರ್ 1 ಬಂದ್ಬಿಟ್ಟು 50 ಮಾರ್ಕ್ಸ್ ಬಂದ್ಬಿಟ್ರೆ, ಪೇಪರ್ 2 150 ಮಾರ್ಕ್ಸ್ ಬರುತ್ತೆ. ಸೊ ಹಾಗಾದ್ರೆ ಎಷ್ಟೊಂದು ಜನಕ್ಕೆ ಕಾಡ್ತಾ ಇರುತ್ತೆ, ಫ್ರೆಷರ್ಸ್ ಆಗಿರ್ಬೋದು ಅಥವಾ ಪ್ರಿಪ್ರೇಷನ್ ಮಾಡಿದ್ರು ಗೆಟ್ಟಿನ ಆಗದೆ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳು ಎಷ್ಟೊಂದು ಜನ ಕಾಡ್ತಾ ಇರುತ್ತೆ. ಪೇಪರ್ 1 ಭಾಳ ಇಂಪಾರ್ಟೆನ್ಸ್ ಕೊಡ್ಬೇಕಾ, ಸೊ ಪೇಪರ್ 2ಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ಬೇಕಾ, ಅಥವಾ ಎರಡು ಯಾವ ಥರ ಮೇಂಟೈನ್ ಮಾಡಬೇಕು, 1 ಡೇ ಅಲ್ಲಿ ಪೇಪರ್ 1 ನಾವು ಪ್ರಿಪ್ರೇಷನ್ ಎಷ್ಟು ಅವರ್ ಮಾಡಬೇಕು, ಸೊ ಎಷ್ಟು ಎಸ್ಸೆ ನಾವು ಬರೀಬೇಕಾ, ಸೊ ಈ ಥರ ಎಲ್ಲ ಕ್ವೆಶನ್ಸ್ ಕಾಡ್ತಾ ಇರ್ತವೆ. ಸೊ ಆ ಒಂದು ನಿಟ್ಟಿನಲ್ಲಿ PSI ಎಕ್ಸಾಮ್ ಪ್ರಿಪ್ರೇಷನ್ ಒಂದು ಸ್ಟ್ರಾಟಜಿಯನ್ನ ಇಲ್ಲಿ ನಾವು ನೋಡೋಣ. ಸೊ ಬನ್ನಿ ಹಾಗಾದ್ರೆ ಇವಾಗ ಪೇಪರ್ 1 ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಪೇಪರ್ 1 ಅಂದ್ರೆ ಏನಪ್ಪ? ಸೊ ಪೇಪರ್ 1 ಟೋಟಲ್ 50 ಮಾರ್ಕ್ಸ್ ಅಂತ ಹೇಳಿದಾಗೆ 50 ಮಾರ್ಕ್ಸ್ ಅಲ್ಲಿ ನಾವು 4 ಸೆಕ್ಷನ್ ಅನ್ನು ಕಾಣ್ತಾ ಇದ್ವಿ. ಸೆಕ್ಷನ್ 1 ಬಂದ್ಬಿಟ್ಟು ಎಸ್ಸೆ ರೈಟಿಂಗು 20 ಮಾರ್ಕ್ಸ್ ಇಂದು, ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ 10 ಮಾರ್ಕ್ಸು, ಇಂಗ್ಲಿಷ್ ಟು ಕನ್ನಡ 10 ಮಾರ್ಕ್ಸು, ಇನ್ನೊಂದು ಲಾಸ್ಟ್ದು ಪ್ರೀಸೈ ರೈಟಿಂಗ್ ಅಂತ ಹೇಳ್ತೀವಿ, ಅದು 10 ಮಾರ್ಕ್ಸ್, ಟೋಟಲ್ 50 ಮಾರ್ಕ್ಸು. ಸೊ ಈ 50 ಮಾರ್ಕ್ಸ್ಗೆ ನಾವು 90 ಮಿನಿಟ್ಸಲ್ಲಿ 50 ಮಾರ್ಕ್ಸ್ನ ನಾವು ಕವರ್ ಮಾಡಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ. ಸೊ ಈ 90 ಮಿನಿಟ್ಸನ್ನು 50 ಮಾರ್ಕ್ಸ್ಗೆ ಯಾವ ಥರ ನಾವು ಡಿವೈಡ್ ಮಾಡ್ಕೋಬೇಕು, 4 ಸೆಕ್ಷನ್ಗೆ, ಎಸ್ಸೆಗೆ ಎಷ್ಟು ನಿಮಿಷ ಕೊಡಬೇಕು, ಟ್ರಾನ್ಸ್ಲೇಷನ್ಗೆ ಎಷ್ಟು ನಿಮಿಷ ಕೊಡಬೇಕು, ಪ್ರೀಸೈ ರೈಟಿಂಗ್ನ ನಾವು ಎಷ್ಟು ನಿಮಿಷ ಕೊಡಬೇಕು. ಸೊ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನಾಗಿರುತ್ತೆ, ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಅಥವಾ ಕನ್ನಡ ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಸೊ ಅವರು ಅದಕ್ಕೆ ಕಡಿಮೆ ಟೈಮ್ ಕೊಟ್ಟು ಯಾವುದು ವೀಕ್ ಪಾಯಿಂಟ್ ಇರುತ್ತೆ, ಎಸ್ಸೇನೋ ಇನ್ನೊಂದೇನೋ ಪ್ರೀಸೈ ರೈಟಿಂಗು ವೀಕ್ ಪಾಯಿಂಟ್ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ಟೈಮ್ ಕೊಡ್ಬೋದು. ಸೊ ನಾನು ಜನರಲ್ ಆಗಿ ಎಷ್ಟು ಟೈಮ್ ಕೊಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು, ಸೊ ಎಸ್ಸೇನ ಯಾವ ರೀತಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು, ಎಕ್ಸಾಮ್ ಹಾಲಲ್ಲಿ ನಾವು ಯಾವ ರೀತಿ ಚೂಸ್ ಮಾಡ್ಬೋದು, ಸೊ ಆ ಒಂದು ಸ್ಟ್ರಾಟಜಿಯನ್ನು ನಾನು ಇಲ್ಲಿ ಹೇಳ್ಕೊತಾ ಹೋಗ್ತೀನಿ. ಸೊ ಬನ್ನಿ ಹಾಗಾದರೆ 4 ಸೆಕ್ಷನ್ ಅಂತ ಹೇಳಿದಾಗೆ ಎಸ್ಸೆ ರೈಟಿಂಗ್ 20 ಮಾರ್ಕ್ಸಲ್ಲಿ 35ರಿಂದ 40 ನಿಮಿಷ ಅಂತೇಳಿ ನಾವು ತೊಗೊತೀವಿ. ಸೊ 35ರಿಂದ 40 ನಿಮಿಷದಲ್ಲಿ ನಾವು ಒಂದು ಎಸ್ಸೆ ಕಂಪ್ಲೀಟನ್ನು ಮಾಡಲೇಬೇಕು. ಸೊ ಅದರಲ್ಲಿ 15 ನಿಮಿಷ ಟ್ರಾನ್ಸ್ಲೇಷನ್, ಕನ್ನಡ ಟು ಇಂಗ್ಲೀಷ್ 15 ನಿಮಿಷ, ಇಂಗ್ಲೀಷ್ ಟು ಕನ್ನಡ 15 ನಿಮಿಷ. ಸೊ ಇನ್ನು ಉಳಿದಿದ್ದು ಲಾಸ್ಟು ಪ್ರೀಸೈ ರೈಟಿಂಗು, ಅದು 15 ನಿಮಿಷ. ಟೋಟಲ್ ನಾವು 85 ಮಿನಿಟ್ಸನ್ನು 50 ಮಾರ್ಕ್ಸನ್ನು ಕವರ್ ಮಾಡ್ತೀವಿ. ಇನ್ನು 5 ನಿಮಿಷ ಅಲ್ಲಿ ಹೋದ್ರೂ 90 ಮಿನಿಟ್ಸಲ್ಲಿ ನಮ್ಗೆ ಕರೆಕ್ಟಾಗಿ ಮುಗಿದೋಗುತ್ತೆ. ಸೊ ಇವಾಗ ಎಸ್ಸೆ, ಸೊ ಪರ್ಟಿಕ್ಯುಲರ್ ಎಸ್ಸೆ ಈಗ 20 ಮಾರ್ಕ್ಸಿಂದ ಎಸ್ಸೆನೇ ನಾವು ಅಲ್ಲಿ ಪ್ರಿಪ್ರೇಷನ್ ಮಾಡಿ ಬರೀಬೇಕಾಗಿರೋದು. ಇನ್ನು 30 ಮಾರ್ಕ್ಸ್ ಏನಿದೆ 3 ಸೆಕ್ಷನ್ ಅದು, ಸೊ ಅದು ಜಸ್ಟ್ ಕಾಮನ್ ಸೆನ್ಸು, ಅವ್ರು ನಿಮ್ಮ ಗ್ರಿಪ್ ಇದ್ದರೆ ಸೊ ಅಲ್ಲೇ ನೀವು ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ಬೋದು. ನಾವು ತಿಳ್ಕೊಳ್ಳೋಣ. ಸೊ ಎಸ್ಸೆ ರೈಟಿಂಗಲ್ಲಿ ನಾವು ಡೇ 1 ಇಂದ ಪ್ರಿಪ್ರೇಷನ್ ಮಾಡಬೇಕಂದ್ರೆ ಎಸ್ಸೆ ರೈಟಿಂಗಲ್ಲಿ ಯಾವ ಥರ ಎಕ್ಸ್ಪೆಕ್ಟೇಷನ್ ಮಾಡಬೇಕಂದ್ರೆ, ಸೊ ಎಸ್ಸೆಯಲ್ಲಿ ಸೈನ್ಸ್ ರಿಲೇಟೆಡ್ ಒಂದು ಕ್ವಶನ್ ಕೇಳಿದರೆ, ಎನ್ವೈರನ್ಮೆಂಟ್ ರಿಲೇಟೆಡ್ ಒಂದು ಕ್ವಶನ್ ಇರುತ್ತೆ, ಸೋಷಿಯಲ್ ರಿಫಾರ್ಮ್ಸ್ ಬಗ್ಗೆ ಒಂದು ಕ್ವಶನ್ ಇದ್ದರೆ, ಎಕನಾಮಿಕ್ಸು ಬೇರೆ ಏನಿಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಒಂದು ಕ್ವಶನ್ ಇರುತ್ತೆ. ಸೊ ನಿಮಗೆ ಯಾವ್ದು ಗ್ರಿಪ್ ಇರುತ್ತೆ ಎಕ್ಸಾಮ್ ಹಾಲಲ್ಲಿ, ನೀವು ಪ್ರಿಪ್ರೇಷನ್ ಎಲ್ಲನೂ ಮಾಡಿದ್ರು ಸಹಿತ ಎಕ್ಸಾಮ್ ಹಾಲಲ್ಲಿ ಯಾವ ರೀತಿ ಚೂಸ್ ಮಾಡಬೇಕಪ್ಪ ಅಂದರೆ, ನಿಮಗೆ ಯಾವುದು ಕಮಾಂಡ್ ಇರುತ್ತೆ, ಯಾವ ಸಬ್ಜೆಕ್ಟ್ ಬಗ್ಗೆ ಕಮಾಂಡ್ ಇರುತ್ತಲ್ಲ, ಆ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಒಂದು ಎಸ್ಸೆನ ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಬನ್ನಿ ಹಾಗಾದ್ರೆ ಎಸ್ಸೆಯಲ್ಲಿ ಏನೇನು ಇರುತ್ತೆ, ಎಸ್ಸೆ ಅಂದರೆ ಏನಪ್ಪ, ಸೊ ಅದನ್ನು ನೋಡೋಣ. ಸೊ ಎಸ್ಸೆಯಲ್ಲಿ ಬೇಸಿಕ್ಕಾಗಿ ನಾವು 3 ಪಾರ್ಟನ್ನು ನೋಡ್ತೀವಿ.
ಸೊ ಒಂದು ಪಾರ್ಟ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್ ಅಂತೇಳಿ, ಪಿ ಟಿ ಕೆ ಅಂತ ಏನು ಕರಿತೀವಿ, ಇಂಟ್ರೊಡಕ್ಷನ್. ಸೊ ಈ ಪಿ ಟಿ ಕಲ್ಲಿ ಏನಿರಬೇಕಪ್ಪ ಅಂದರೆ, ನೀವೇನನ್ನು ಹೇಳಕ್ಕೆ ಹೊರಟಿದ್ದೀರಿ, ಈ ಒಂದು ಸಬ್ಜೆಕ್ಟನ್ನು ಯಾವುದನ್ನು ಚೂಸ್ ಮಾಡಿರ್ತೀರಲ್ಲ, ಸೊ ಅದ್ರ ಬಗ್ಗೆ ನೀವು ಏನನ್ನು ಹೇಳಕ್ಕೆ ಹೊರಟಿದಲ್ಲ ಒಂದು 3-4 ಪೇಜಲ್ಲಿ, ಅದನ್ನು ಒಂದು ಪ್ಯಾರಾದಲ್ಲಿ ಹೇಳಬೇಕು ನೀವು. ಸೊ ಏನನ್ನು ಹೇಳಕ್ಕೆ ಹೊರಟಿದಿಲ್ಲ ಅದು ಇರತಕ್ಕಂಥದ್ದು ಪಿ ಟಿ ಕೆ. ಸೊ ಅದರಲ್ಲಿ ನೀವು ಒಂದು ಸ್ಟೋರಿಯನ್ನು ತೊಗೊಂಡು ಸ್ಟಾರ್ಟ್ ಮಾಡ್ಬೋದು, ಅಥವಾ ಕರೆಂಟ್ ರಿಲೇಟೆಡ್ ಏನಾದರೂ ಒಂದೇನೋ ಒಂದು ಸ್ಟೋರಿ ರಿಲೇಟೆಡ್ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಇವಾಗ ನೆಕ್ಸ್ಟು ಸೆಕೆಂಡ್ ಸೆಕ್ಷನ್ ಬಂದುಬಿಟ್ಟು ವಿವರಣೆ, ಎಕ್ಸ್ಪ್ಲನೇಷನ್ ಅಂತ ಏನು ಕರಿತೀವಿ. ಸೊ ಅದರಲ್ಲಿ ಏನಿರಬೇಕಪ್ಪ ಅಂದರೆ ಅಂಕಿಅಂಶಗಳಾಗಿರ್ಬೋದು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನಾದರೂ ಡಾಟಾಸ್ ನಿಮ್ಮ ಹತ್ರ ಇದ್ರೆ ಆಗಿರ್ಬೋದು, ಸೊ ಅಥವಾ ಡೈಗ್ರಾಮ್ಸು, ಫ್ಲೋ ಚಾರ್ಟು, ಇನ್ಯಾವುದೋ ಬೇರೆ ಏನಾದರೂ ನಿಮ್ಮ ನ್ಯೂಸ್ ಪೇಪರಲ್ಲಿ ಸಿಕ್ಕಿರ್ತಕ್ಕಂಥದ್ದು ವೆನ್ ಡೈಗ್ರಾಮ್ ಆಗಿರ್ಬೋದು, ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಯಾವ ಮ್ಯಾಟರ್ನ ನೀವು ಬರೀತಿರ್ತೀರಲ್ಲ, ಕ್ರಿಟಿಸಿಸಮ್ ಮಾಡ್ತಕ್ಕಂಥ ಸೆಕ್ಷನ್ ಮಾತ್ರ ಎಕ್ಸ್ಪ್ಲನೇಷನಲ್ಲಿ ಮಾಡಬೇಕು. ಸೊ ಈಗ ಯಾವುದೋ ಒಂದು ಲಾ ಬಂದಿದೆ ಅಂದ್ಕೊಳ್ಳಿ, ಸೊ ಆ ಲಾ ಬಗ್ಗೆ ಕ್ರಿಟಿಸಿಸಮ್ ಮಾಡ್ಬೋದು ನೀವು. ಕ್ರಿಟಿಸಿಸಮ್ ಮಾಡಿದ ತಕ್ಷಣ ಏನಕ್ಕೆ ಕ್ರಿಟಿಸಿಸಮ್ ಮಾಡ್ತಾ ಇದ್ದೀರಿ, ಸೊ ಅದ್ರ ಬಗ್ಗೆ ರೀಸನ್ಸ್ ಕೊಡಬೇಕು, ಏನಕ್ಕೆ ಈ ಥರ ಹಿಂಗಾಗುತ್ತೆ, ಸೊ ಬ್ಯಾಡ್ ಎಫೆಕ್ಟ್ ಹಿಂಗಾಗುತ್ತೆ, ಇದೆಲ್ಲ ಹೇಳಿದ ತಕ್ಷಣ ಸೊ ಇದ್ರ ಮುಂದೆ ಓವರ್ಕಮ್ ಹೆಂಗೆ ಆಗ್ಬೋದು, ಸೊ ಅದರ ಅನುಕೂಲಗಳೇನು, ಅದರಿಂದ ಆಗತಕ್ಕಂಥ ಲಾಭಗಳೇನು, ಸೊ ಇದನ್ನು ಲಾಸ್ಟಿಗೆ ಬರೀಬೇಕಾಗತ್ತೆ. ಸೊ ನೆಕ್ಸ್ಟ್ ಇದೆಲ್ಲ ಬರೆದ ತಕ್ಷಣ ಕನ್ಕ್ಲೂಷನ್ ಅಂತ ಏನು ಕರಿತೀವಿ, ಉಪಸಂಹಾರ. ಉಪಸಂಹಾರಲ್ಲಿ ಏನಂದರೆ ನಿಮ್ಮದು ಒಪಿನಿಯನ್. ಸೊ ಒಪಿನಿಯನ್ ಅಂದರೆ ಒಂದು ಪಾಸಿಟಿವ್ಲಿ ಇರಬೇಕು. ನೀವು ಯಾವುದೇ ಒಂದು ಕ್ರಿಟಿಸಿಸಮ್ ಮಾಡಿದ್ರೂ ಸಹಿತ ಒಟ್ಟಿನಲ್ಲಿ, ಇವಾಗ ಉಪಸಂಹಾರ ಬರಿಬೇಕಂದ್ರೆ ಒಟ್ಟಿನಲ್ಲಿ ಇದೆಲ್ಲ ಆದ್ರೂ ಸಹಿತ ನಮ್ಮ ದೇಶಕ್ಕೆ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ ಇದರಿಂದ ಅನ್ನೋ ಒಂದು ಒಪಿನಿಯನ್ ನಿಮ್ಮ ಹತ್ರ ಇರಬೇಕು. ಸೊ ಇದು ಎಸ್ಸೆ ಆಗುತ್ತೆ. ಸೊ ಇನ್ನು ಬಂದುಬಿಟ್ಟು ಕನ್ನಡ ಟು ಇಂಗ್ಲೀಷು, ಇಂಗ್ಲೀಷ್ ಟು ಕನ್ನಡ. ಸೊ ನಾನೇನು 10 ಮಾರ್ಕ್ಸ್ ಅಂತ ಹೇಳಿದೆ, ಅದನ್ನು ನೀವು ನ್ಯೂಸ್ ಪೇಪರನ್ನು ಡೈಲಿ ಓದ್ತಾ ಇದ್ದರೆ ಒಂದು ಎಡಿಟೋರಿಯಲ್ ಪೇಜ್ ಅಂತ ಬರುತ್ತೆ. ಸೊ ಎಡಿಟೋರಿಯಲ್ ಪೇಜನ್ನು ನಿಮಗೆ ಸಾಧ್ಯ ಆದಷ್ಟು ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಟ್ರಾನ್ಸ್ಲೇಷನ್ ಮಾಡಿದರೆ ಒಂದು ಡೈಲಿ ಒಂದು ವರ್ಡು, 2 ವರ್ಡು ಅಥವಾ 3 ವರ್ಡು ಹಿಂಗೆ ಹೊಸ ವರ್ಡ್ ಸಿಕ್ಕಿದ್ರೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಏನಾಗುತ್ತಪ್ಪ ಅಂದರೆ ಎಟ್ ದ ಎಂಡ್ ಆಫ್ ದ ಡೇ ನೀವು ಎಕ್ಸಾಮ್ ನಾಳೆ ಹೋಗ್ತಾ ಇದ್ದೀರಂದರೆ ಸೊ ನಿಮ್ಮಲ್ಲಿ ಒಂದಿಷ್ಟು ವೊಕ್ಯಾಬ್ಲರಿ ಒಂದು ಇರುತ್ತೆ. ಆ ವೊಕ್ಯಾಬ್ಲರಿ ಎಷ್ಟು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಡೈಲಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟ್ರಾನ್ಸ್ಲೇಷನ್ ಮಾಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು 4th ಸೆಕ್ಷನ್ ಬಂದುಬಿಟ್ಟು ಪ್ರಿಸೈಸ್ ರೈಟಿಂಗ್. ಸೊ ಪ್ರಿಸೈಸ್ ರೈಟಿಂಗ್ ಬಂದುಬಿಟ್ಟು ಅದೇ ಎಡಿಟೋರಿಯಲ್ ಪೇಜನ್ನು ಒಂದು ಯಾವುದೋ ಒಂದು ಸ್ಟೋರಿ ಇರುತ್ತೆ ಅಂದ್ಕೊಳ್ಳಿ, ಒಂದು ಪೇಜನ್ನು. ಸೊ ಅದನ್ನು 1/3 ಮಾಡೋಕ್ಕೆ ಟ್ರೈ ಮಾಡಿ. ಸೊ 1/3 ಯಾವ ಥರ ಮಾಡಬೇಕು, ಅಂಕಿಅಂಶಗಳು ಬಿಡಬೇಕು, ಹೆಸರು, ನೇಮ್, ಪ್ಲೇಸ್ ಬಿಡಬೇಕು. ಸೊ ಅವನ್ನೆಲ್ಲ ತೆಗೆದು ನಿಮ್ಮದೇ ಆದಂಥ ಒಂದು ಭಾಷೆಯಲ್ಲಿ ಬರೀಬೋದು. ಅದನ್ನು 1/3 ಮಾಡೋಕ್ಕೆ ನೀವು ಟ್ರೈ ಮಾಡಿ. ಸೊ ಇವಾಗ ಪೇಪರ್ 1 ನೋಡಿದ್ದೀವಿ. ಪೇಪರ್ 2 ಬಗ್ಗೆ ಸ್ವಲ್ಪ ನೋಡೋಣ. ಸೊ ಪೇಪರ್ 2 ಏನಪ್ಪ ಅಂದರೆ 150 ಮಾರ್ಕ್ಸು 90 ಮಿನಿಟ್ಸು, ಸೇಮ್ ಅಲ್ಲಿ 90 ಮಿನಿಟ್ಸು ಇಲ್ಲಿ 90 ಮಿನಿಟ್ಸ್ ಆಗುತ್ತೆ. ಸೊ 150 ಮಾರ್ಕ್ಸ್ ಆಗುತ್ತೆ. ಸೊ 150 ಮಾರ್ಕ್ಸ್ ಅಂದರೆ 100 ಕ್ವಶನ್ಸ್ MCQ ಅಂತ ಇರುತ್ತೆ. 100 ಕ್ವಶನ್ ಅಂದರೆ ಒಂದು ಕ್ವಶನ್ಗೆ 1.5 ಮಾರ್ಕ್ಸು. ಸೊ ನೆಗೆಟಿವ್ ಯಾವ ರೀತಿ ಇರುತ್ತೆ ಅಂದರೆ 1/4 ಅಂತ ಹೇಳ್ತೀವಿ ನಾವು. ಸೊ 1/4 ಅಂದರೆ 4 ರಾಂಗ್ ಕ್ವಶನ್ ಆದರೆ 1 ರೈಟ್ ಕ್ವಶನ್ ಹೋಗುತ್ತೆ. ಸೊ ಇದು ಪ್ಯಾಟರ್ನ್ ಇರೋದು. ಸೊ ಇವಾಗ ಪೇಪರ್ 2 ಅಲ್ಲಿ ಯಾವ ಸಬ್ಜೆಕ್ಟ್ ಇರ್ತಾವಪ್ಪ ಅಂತ ನೋಡೋದಾದರೆ, ಸೊ ಹಿಸ್ಟ್ರಿ ಆಗಲಿ, ಸೋಷಿಯಲ್ಲು, ಪಾಲಿಟಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ರಿಲೇಟೆಡು, ಎಕನಾಮಿಕ್ಸು ಒಂದು 4ರಿಂದ 5 ಕ್ವಶನ್ ಕೇಳ್ತಾರೆ. ಸೊ ಇದು ಸಬ್ಜೆಕ್ಟು ಒಂದು 5ರಿಂದ 6 ಸಬ್ಜೆಕ್ಟನ್ನು ನಾವು ಓದಬೇಕಾಗುತ್ತೆ. ಆಮೇಲೆ ಜನರಲ್ GK ಅಂತ ಬರ್ತವೆ, ಕಾಮನ್ವೆಲ್ತ್ ಆಗಿರ್ಬೋದು, ಬೇರೆ ಯಾವ ಪ್ರಶಸ್ತಿಗಳು ಕೊಟ್ಟಿರೋದಾಗಿರ್ಬೋದು, ಸೊ ಈ ಥರ ಕ್ರೀಡೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಸೊ ಈ ಥರ ಕ್ವಶನ್ಸನ್ನ ಜನರಲ್ GK ಅಂತ ನಾವು ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡ್ಕೊತೀವಿ. ಸೊ ಇದರಲ್ಲಿ ಡ್ರಾಬ್ಯಾಕ್ ಏನಪ್ಪ ಅಂದರೆ, ಸೊ ಎಲ್ಲರೂ ಓದ್ತಾರೆ, ಹಿಸ್ಟ್ರಿನೂ ಓದ್ತಾರೆ, ಪಾಲಿಟಿನೂ ಓದ್ತಾರೆ, ಸೊ ಎಲ್ಲರ ಸಬ್ಜೆಕ್ಟನ್ನು ಎಲ್ಲರೂ ಓದ್ತಾರೆ. ಸೊ ಇಲ್ಲಿರ್ತಕ್ಕಂಥ ಡ್ರಾಬ್ಯಾಕ್ಸ್ ಏನು, ನಾವು ಯಾಕೆ ಗೆಟ್ಟಿನ ಆಗ್ತಾ ಇಲ್ಲ, ಸೊ ಲಿಸ್ಟಲ್ಲಿ ಹೋಗ್ಬೇಕಂದ್ರೆ ನಾವು ಏನೇನು ಮಾಡಬೇಕು, ನಮ್ಮ ಮಿಸ್ಟೇಕ್ಸನ್ನು ನಾವು ಯಾವ ರೀತಿ ನಾವು ತಿಳ್ಕೋಬೇಕು, ಸೊ ಆ ಒಂದು ಸ್ಟ್ರಾಟಜಿನ ಇಲ್ಲಿ ನೋಡೋಣ. ಸೊ ಪ್ರಾಬ್ಲಮ್ಸು ಈಗ ಏನಪ್ಪ ಅಂದರೆ, ಕೆಲವೊಂದಿಷ್ಟು ನಾನು ಕೇಳ್ಪಟ್ಟಾಗೆ ಒಂದಿಷ್ಟು ಜನ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಆರ್ಟ್ಸು, ಕಾಮರ್ಸು. ಸೊ ಒಂದಿಷ್ಟು ಜನ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ಸೊ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದವ್ರಿಗೆ ಏನಾಗುತ್ತೆ, ಸೈನ್ಸು, ಜನರಲ್ ಸೈನ್ಸು ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಮೆಂಟಲ್ ಎಬಿಲಿಟಿನ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ. ಆಮೇಲೆ ಇಂಗ್ಲೀಷಲ್ಲಿ ಎಷ್ಟೊಂದು ಮಟೀರಿಯಲ್, ಚೆನ್ನಾಗಿರೋ ಮಟೀರಿಯಲ್ ಇರ್ತವೆ, ಸೊ ಅದನ್ನು ಓದೋಕ್ಕಾಗಲ್ಲ. ಸೊ ಈ ಥರ ಪ್ರಾಬ್ಲಮ್ಸನ್ನು ನಾವು ಆರ್ಟ್ಸ್ ಕ್ಯಾಂಡಿಡೇಟಿಂದ ನೋಡ್ತೀವಿ. ಸೊ ಸೈನ್ಸ್ ಬಂದುಬಿಟ್ಟು ಅವರು ಹಿಂದೆ ಇವಾಗ ಹಿಸ್ಟ್ರಿ ಆಗಲಿ, ಪಾಲಿಟಿ ಆಗಿರಲಿ, ಸೊ ಯಾವುದೇ ಓದಿರಲ್ಲ. ಸೊ ಅವರು ಡೇ ಒನ್ ಸ್ಟಾರ್ಟ್ ಮಾಡಿದರೆ ಡೇ 1ಇಂದನೇ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಸೊ ಅವ್ರದ್ದೊಂದು ಡ್ರಾಬ್ಯಾಕ್ ಅಂತ ಇರುತ್ತೆ. ಸೊ ಇವಾಗ ಏನಪ್ಪ ಅಂದರೆ PSI ಎಕ್ಸಾಮ್ನ 200ಗೆ ಮಾಡಬೇಕಾಗಿಲ್ಲ. ಸೊ ನೀವೇನಪ್ಪ ಅಂದರೆ ಜಸ್ಟ್ ಗೆಟ್ಟಿನ ಆಗ್ಬೇಕು ಲಿಸ್ಟಲ್ಲಿ. ನೀವು ಲಾಸ್ಟ್ ರ್ಯಾಂಕ್ ಇದ್ರೂ PSIನೇ. ಸೊ ಆದ ಕಾರಣದಿಂದ ಎರಡನ್ನೂ ಯಾರು ಮ್ಯಾನೇಜ್ ಮಾಡ್ತಾರಲ್ಲ, ಸೊ ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಸೊ ನೀವು ವೀಕ್ ಪಾಯಿಂಟ್, ಭಾಳ ವೀಕ್ ಪಾಯಿಂಟ್ ಇದ್ದರೆ ಅದನ್ನು ಬಿಟ್ಟು ಬಂದಿರೋ ಕ್ವಶನನ್ನು ಜಾಸ್ತಿ ಟೈಮ್ ಕೊಟ್ಟು ಅದನ್ನು ನೀವು ಓವರ್ಕಮ್ ಮಾಡ್ಕೋಬೋದು. ಸೊ ಏನಪ್ಪ ಅಂದರೆ ಲಿಸ್ಟಲ್ಲಿ ನಾವು ಗೆಟ್ಟಿನ ಆಗಬೇಕು. ದ್ಯಾಟ್ ಈಸ್ ದ ಸ್ಟ್ರಾಟಜಿ. ಸೊ ಇವಾಗ ಇದರಿಂದ ಓವರ್ಕಮ್ ಯಾವ ರೀತಿ ಆಗಬೇಕಪ್ಪ, ಸೊ ನಾವು ಬ್ಯಾಕ್ಗ್ರೌಂಡ್ ಏನೋ ಆಗಿರ್ಬೋದು, ಏನೋ ನಾವು ಎಲ್ಲೇ ವೀಕ್ ಇರ್ಬೋದು,
ಸೊ ಇದರಿಂದ ಯಾವ ಥರ ನಾವು ಓವರ್ಕಮ್ ಆಗಬೇಕು, ಅದು ನಾವು ಸೆಲ್ಫ್ ರಿಯಲೈಸೇಷನ್ ಯಾವ ಥರ ಆಗಬೇಕು ಅಂದರೆ, ಸೊ ಏನಪ್ಪ ಅಂದರೆ ಇವಾಗ ನೀವು ಫ್ರೆಶ್ ಕ್ಯಾಂಡಿಡೇಟ್ ಇರ್ಬೋದು ಅಥವಾ ಒಂದು ವರ್ಷ ಓದಿದ್ರೆ ಅಂದ್ಕೊಳ್ಳಿ. ಸೊ ಸಪೋಸ್ ಒಂದು ವರ್ಷ ಓದಿದ್ರೆ ಅಂದ್ಕೊಳ್ಳಿ, ಆದರೂ ನೀವು ಸ್ಕೋರ್ ಮಾಡೋಕ್ಕಾಗ್ತಿಲ್ಲ, ಸ್ಕೋರ್ ನನಗೆ ಯಾಕೋ ರೀಚ್ ಆಗೋಕ್ಕಾಗ್ತಿಲ್ಲ. ಸೊ ಆ ಥರ ಏನೋ ಒಂದು ಇದ್ದರೆ, ಸೊ ಏನಪ್ಪ ಅಂದರೆ ಒಂದು ಎಕ್ಸರ್ಸೈಸ್ ಮಾಡಿ, ಒಂದು ಕ್ವಶನ್ ಪೇಪರ್ ತೊಗೊಳ್ಳಿ, ಓಲ್ಡ್ ಕ್ವಶನ್ ಪೇಪರ್ PCನ ಆಗಿರ್ಬೋದು ಅಥವಾ PSI ಓಲ್ಡ್ ಕ್ವಶನ್ ಪೇಪರ್ ತೊಗೊಳ್ಳಿ ರೀಸೆಂಟ್ಲಿ. ಸೊ ಜಾಸ್ತಿ ಓಲ್ಡ್ ತೊಗೊಂಡ್ರು ಅದು ಇದು ಚೇಂಜ್ ಆಗಿರುತ್ತೆ. ಸೊ ಓಲ್ಡ್ ಕ್ವಶನ್ ಪೇಪರ್ ತೊಗೊಂಡು ಬಂದುಬಿಟ್ಟು ಅದನ್ನೇ ಸೇಮ್ ಎಕ್ಸಾಮ್ ಹಾಲಲ್ಲಿ ನೀವು ಯಾವ ಥರ ಟೈಮಿಂಗ್ ಕೊಡ್ತಿರಲ್ಲ ಅದೇ ಟೈಮಿಂಗ್ನ ಇಟ್ಕೊಂಡು ನಿಮ್ಮ ಸ್ಟಡಿ ಹಾಲಲ್ಲಿ, ಸ್ಟಡಿ ರೂಮಲ್ಲಿ ಇರುತ್ತಲ್ಲ, ಸೊ ಅಲ್ಲಿ ಬಿಡ್ಸೋಕ್ಕೆ ಟ್ರೈ ಮಾಡಿ. ಸೊ ಅದಾದ ತಕ್ಷಣ ಎಷ್ಟು ರಾಂಗ್ ಆಗಿದಾವೆ, ಏನು ರಾಂಗ್ ಇದಾವೆ ಎಲ್ಲ ನೋಡ್ಕೊಂಡ್ಬಿಟ್ಟು ಅದನ್ನು ಡಿವೈಡ್ ಮಾಡ್ಕೊಳ್ಳಿ. ಹಿಸ್ಟ್ರಿನೋ, ಪಾಲಿಟಿನೋ ಅಥವಾ ಮೆಂಟಲ್ ಎಬಿಲಿಟಿ ಈ ಥರ ಎಲ್ಲ ಡಿವೈಡ್ ಮಾಡ್ಕೊಳ್ಳಿ ಕ್ವಶನ್ಸನ್ನು ಎಷ್ಟೆಷ್ಟು ಅಂತ. ಸೊ ನಿಮ್ಮ ಕ್ವಶನ್ನು ಎಲ್ಲಿ ಎಷ್ಟು ರಾಂಗ್ ಆಗಿದಾವೆ, ಹಿಸ್ಟ್ರಿಯಲ್ಲಿ ಜಾಸ್ತಿ ಹೋಗಿದಾವ ಅಥವಾ ಪಾಲಿಟಿಯಲ್ಲಿ ಜಾಸ್ತಿ ಹೋಗಿದಾವೆ ಅಥವಾ ಕರೆಂಟ್ ಅಫೇರ್ಸಲ್ಲೇ ಎಲ್ಲ ಹೋಗಿದಾವೆ, ಸೊ ಇಲ್ಲ ಮೆಂಟಲ್ ಎಬಿಲಿಟಿಯಲ್ಲಿ ಜಾಸ್ತಿ ಹೋಗಿದಾವೆ. ಸೊ ಇದನ್ನು ನೀವು ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ ಪಾಯಿಂಟಲ್ಲಿ. ಸೊ ಯಾವ ಕ್ವಶನ್ ಜಾಸ್ತಿ ಹೋಯಿತು, ಹಿಸ್ಟ್ರಿ ಹೋಯ್ತಾ ಇಲ್ಲ ಪಾಲಿಟಿ ಹೋಯ್ತಾ, ಸೊ ಯಾವ ಸಬ್ಜೆಕ್ಟಲ್ಲಿ ನಿಮ್ಗೆ ಜಾಸ್ತಿ ಹೋಯ್ತಲ್ಲ ಅದಕ್ಕೆ ಸ್ಟಡಿ ಅವರಲ್ಲಿ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಸೊ ಸಪೋಸ್ ಇವಾಗ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದವರು ಸೈನ್ಸ್ ಕ್ವಶನ್ ಒಂದು ಬರಲಿಲ್ಲಪ್ಪ, ಸೊ ಅವಾಗ ಬಂದಿರೋ ಸೆಕ್ಷನನ್ನು ಜಾಸ್ತಿ ಓದೋಕ್ಕೆ ಏನು ಇಂಪಾರ್ಟೆನ್ಸ್ ಕೊಡಿದ್ರೆ ನಿಮ್ಗೆ ಯೂಸ್ ಇಲ್ಲ. ಸೊ ಇವಾಗ ಸೈನ್ಸಲ್ಲಿ ಜಾಸ್ತಿ ಕ್ವಶನ್ ಹೋದರೆ ಸೈನ್ಸನ್ನು ಜಾಸ್ತಿ ಓದೋದು. ಇವಾಗ ಸಪೋಸ್ ಕೇಳಿ ಅಂದರೆ, ಸೊ 8 ಅವರ್ ಓದ್ತೀರ ಅಂದ್ಕೊಳ್ಳಿ. ಸೊ ಆ 8 ಅವರಲ್ಲಿ 2 ಅವರ್ಸು ಪೇಪರ್ 1 ಹೋಗುತ್ತೆ. ಇನ್ 6 ಅವರ್ಸಲ್ಲಿ ನಿಮ್ಮ ವೀಕ್ ಸೆಕ್ಷನ್ ಯಾವುದಿರುತ್ತಲ್ಲ, ಇವಾಗ ಸೈನ್ಸ್ ಅಂದರೆ ವೀಕ್ ಸೆಕ್ಷನಲ್ಲಿ, ಸೊ ಅದಕ್ಕೆ ಜಾಸ್ತಿ ಟೈಮ್ ಕೊಡೋದು. ಸೊ ನೀವು ಬಂದಿರೋ ಸಬ್ಜೆಕ್ಟ್ನ ಜಾಸ್ತಿ ಓದೋದ್ರಿಂದ 1 ಮಾರ್ಕ್ ಜಾಸ್ತಿ ಮಾಡ್ಕೋಬೋದು ಅಷ್ಟೇ. ಅದೇ ನೀವು ವೀಕ್ ಸಬ್ಜೆಕ್ಟ್ನ ಜಾಸ್ತಿ ಓದೋದ್ರಿಂದ ಸೊ ಪ್ರೊಬಬಲಿ 10 ಕ್ವಶನ್ ಬಂದರೆ ನೀವು 8 ಕ್ವಶನ್ ಅಟೆಂಡ್ ಮಾಡ್ಬೋದು. ಸೊ ವೇರಿಯೇಷನ್ ಜಾಸ್ತಿ ಇರುತ್ತೆ. ಸೊ ಈ ಥರ ಥಿಂಕ್ ಮಾಡಿ. ಸೊ ಎವರೇಜ್ ಆಗಿ ಏನಪ್ಪ ಅಂದರೆ ಒಂದು 10 ಅವರ್ಸ್ ಸ್ಟಡಿ ಬೇಕು ಅನ್ನೋ ಒಂದು ನನ್ನ ಅನಿಸಿಕೆ. ಸೊ ಇದಾಗಿನೂ ಇವಾಗ ಸದ್ಯದ ಪರಿಸ್ಥಿತಿ ಯಾವ ಥರ ಇದೆ ಅಂದಪ್ಪ ಅಂದರೆ, ಈಗ ಬೇರೆ ಕಡೆ ನಾವು ರೂಮ್ ಮಾಡಿ ಅಥವಾ ಬೇರೆ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ ಅಥವಾ ಕೋಚಿಂಗ್ ಹೋಗ್ತೀವಿ. ಸೊ ಈ ಥರ ಈಗ ಅಟೆಂಡ್ ಮಾಡೋಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಸೆಲ್ಫ್ ಸ್ಟಡಿ ರೂಮಲ್ಲೇ ಮಾಡ್ತಾ ಇದ್ದೀವಿ, ಮನೆಯಲ್ಲೇ ಮಾಡ್ತಾ ಇದ್ದೀವಿ ಅನ್ನೋರಿಗೆ ಸೊ ಯಾವ ರೀತಿ ಇರಬೇಕಪ್ಪ, ನಾವು ಡೇ ಟೈಮ್ ಅಥವಾ ಒಂದು ವೀಕಲ್ಲಿ ಯಾವ ಥರ ಮಾಡಬೇಕು, ಒಂದು ಸ್ಟ್ರಾಟಜಿ ಹಾಕ್ಕೊಳ್ಳಿ. ಒಂದು ಶಾರ್ಟ್ ಟರ್ಮ್ ಗೋಲ್ ಅಂತ ನಾವು ಕರಿತೀವಿ. ಸೊ ಒಂದು ವಾರದಲ್ಲಿ 5 ರಿಂದ 6 ದಿನ ಒಂದು ಗೋಲ್, ಒಂದು ಸ್ಟಡಿ ಪ್ಯಾಟರ್ನ್ ಹಾಕ್ಕೊಳ್ಳಿ. ಸೊ ಇಷ್ಟು ಸಬ್ಜೆಕ್ಟ್ ನಾನು ಮುಗಿಸ್ಬೇಕು. ಸೊ ಕರೆಂಟ್ ಅಫೇರ್ಸ್ ಆಯಿತು, ಪೇಪರ್ 1 ಸಂಬಂಧಪಟ್ಟಂತಾಯಿತು, ಈ ವಾರದಲ್ಲಿ ಇಷ್ಟು ಮುಗಿಸ್ಬೇಕು ಅಂತ ಶಾರ್ಟ್ ಟರ್ಮ್ ಗೋಲ್ ಹಾಕ್ಕೊಳ್ಳಿ. ದೊಡ್ಡ ಗೋಲ್ ಹಾಕಿದ್ರಿಂದ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಭಾಳ ಕಷ್ಟ. ಸೊ ಶಾರ್ಟ್ ಟರ್ಮ್ ಗೋಲ್ ಹಾಕೋದ್ರಿಂದ ನಿಮ್ಗೆ ಎಕ್ಸಿಕ್ಯೂಟ್ ಮಾಡಿದಂಗೆ ನಿಮಗೆ ಆದಂಥ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ಎಟ್ ದ ಎಂಡ್ ಆಫ್ ದ ವೀಕ್ ಅಂದ್ಕೊಳ್ಳಿ, ಇವಾಗ ಸಂಡೇ ಅಂದ್ಕೊಳ್ಳಿ, ಸಂಡೇ ಒಂದಿನ ಒಂದು ಮಾಕ್ ಟೆಸ್ಟ್ ತೊಗೊಳ್ಳಿ. ಯಾವುದೋ ಒಂದು ಹಳೆ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಅಥವಾ ಹಳೆ ಕ್ವಶನ್ ಪೇಪರ್ ಆಗಿರ್ಬೋದು, ಒಂದು ಮಾಕ್ ಟೆಸ್ಟ್ ತೊಗೊಳ್ಳಿ. ಸೊ ರಿಮೈನಿಂಗ್ ಡೇಯಲ್ಲಿ ರಿಮೈನಿಂಗ್ ಟೈಮ್ ಅಂತ ಏನಿರುತ್ತಲ್ಲ ಅದನ್ನು ರಿಲ್ಯಾಕ್ಸ್ ಅಂತೇಳಿ ಬಿಟ್ಬಿಡಿ. ಸೊ ರಿಲ್ಯಾಕ್ಸ್ ಯಾವ ಥರ ಆಗಿರ್ಬೇಕಪ್ಪ ಅಂದರೆ, ಸೊ ಆ್ಯಸ್ ಇಟ್ ನೀವು ಯಾವುದೇ ಎಕ್ಸಾಮ್ನ ಪ್ರಿಪೇರ್ ಮಾಡ್ತಾ ಇಲ್ಲ, ಯಾವುದೇ ಇವಾಗ ಎಕ್ಸಾಮ್ಗೆ ನೀವು ಸ್ಟಡಿನೇ ಮಾಡ್ತಾ ಇಲ್ಲ ಅನ್ನೋ ಲೆವೆಲ್ ನೀವು ರಿಲ್ಯಾಕ್ಸ್ ಆಗಬೇಕು. ಸೊ ಹೆಂಗಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ರಿಲ್ಯಾಕ್ಸ್ ಮಾಡಿದ್ದೆ ಆದರೆ ನೆಕ್ಸ್ಟ್ ಏನು ಒಂದು ವಾರ ಇರುತ್ತಲ್ಲ, ರಿಮೈನಿಂಗ್ ಏನು ನೀವು ನೆಕ್ಸ್ಟ್ ಮಂಡೆಯಿಂದ ಸ್ಯಾಟರ್ಡೇವರೆಗೂ, ಸೊ ಆ ವಾರಕ್ಕೆ ಒಂದು ಬೂಸ್ಟ್ ಅಂತ ಸಿಗುತ್ತೆ, ಒಂದು ಎನರ್ಜಿ ಬರುತ್ತೆ. ಸೊ ಅದೇ ನೀವು ಸಂಡೇನೂ ಅದೇ ಥರ ರೂಟೀನಲ್ಲಿದ್ದರೆ ಮಂಡೇ ಒಂದು ಫ್ರೆಶ್ನೆಸ್ ಅಂತ ಇರಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಸಂಡೇ ಒಂದಿನ ಎಕ್ಸಾಮ್ ಬರೋದು. ಸೊ ರಿಲ್ಯಾಕ್ಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟೆಲ್ಲ ಆದಮೇಲೆ ಸೊ ಈಗ ಬುಕ್ಸ್ ಓದ್ತಾ ಇರ್ತೀರ ಅಂದ್ಕೊಳ್ಳಿ, ಯಾವುದೋ ಒಂದು ಸಬ್ಜೆಕ್ಟ್ ತೊಗೊಳ್ಳಿ, ಸೈನ್ಸ್ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು. ಸೊ ಓದ್ತಾ ಇರ್ಬೇಕಂದ್ರೆ ಸೊ ಮಾರ್ಕೆಟಲ್ಲಿ ಒಂದು ಪಾಲಿಟಿಗೆ ಸಿಕ್ಕಾಪಟ್ಟೆ ಒಂದು 10 ಬುಕ್ಸ್ ಇದಾವೆ ಅಂದ್ಕೊಳ್ಳಿ, 10 ಬುಕ್ಸ್ ಇದ್ದಾವೆ. ಸೊ ಏನು ಮಾಡ್ತಾರೆ, ಈ ಒಂದು ಯಾರೋ ಒಂದು ಹೇಳ್ತಾರೆ ಈ ಬುಕ್ಸ್ ಚೆನ್ನಾಗಿದೆ, ಸೊ ಒಂದು 10 ದಿನ ಓದಿರ್ತೀರ, ಸೊ ಇನ್ನೊಂದು ಯಾವುದೋ ಹೇಳ್ತಾರೆ ಅದೊಂದು ಓದ್ತೀರ. ಸೊ ಏನಂದರೆ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಮಾತಿದೆ, ಏನಪ್ಪ ಅಂದರೆ, ಸೊ ಇನ್ಸ್ಟೆಡ್ ಆಫ್ ರೀಡಿಂಗ್ 10 ಬುಕ್ಸ್ ಫಾರ್ 1 ಸಬ್ಜೆಕ್ಟ್, ರೀಡ್ 10 ಟೈಮ್ಸ್ 1 ಸಬ್ಜೆಕ್ಟ್ ಅಂತ. ಸೊ ಅಂದರೆ ಸೊ ಒಂದು ಸಬ್ಜೆಕ್ಟಿಗೆ ಒಂದು ಬುಕ್ಕನ್ನು 10 ಟೈಮ್ಸ್ ಓದಿ, 10 ಸಲ ಓದಿ. ಆದರೆ ಸೊ ಒಂದೇ ಸಬ್ಜೆಕ್ಟಿಗೆ 10 ಬುಕ್ಕನ್ನು ಓದಬೇಡಿ, ಒಂದೇ ವಿಷಯಕ್ಕೆ. ಸೊ ಅದು ವೆರಿ ಇಂಪಾರ್ಟೆಂಟು. ಸೊ ಇದಾದಮೇಲೆ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದರೆ, ಇವಾಗ ಒಂದು ವಾರದಲ್ಲಿ 2 ದಿನ ಅಥವಾ 3 ದಿನ ಓದೋದು, ಸೊ ಇನ್ನು 2 ದಿನ ಬಿಡೋದು, ಸೊ ನೆಕ್ಸ್ಟ್ ನೋಡ್ಕೊಂಡ್ರೆ ಆಯಿತು. ಈ ಥರ ಮಾಡಿದರೆ ಸೊ ಏನಪ್ಪ ಅಂದರೆ, ಇದು ಯಾವುದೇ ಲಾಜಿಕ್ ಇಲ್ಲದೆ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇರ್ತವೆ. ಸೊ ಲಾಜಿಕ್ ಅಂತ ಇರಲ್ಲ. ಸೊ ನೀವು ಓದೋದನ್ನ ಬಿಟ್ಟರೆ, ಒಂದೇ ದಿನ ಬಿಟ್ಟರೆ ಒಂದು 2-3 ದಿನ ಓದಲ್ಲದೆ ಇರ್ತಕ್ಕಂಥ ಲಾಸ್ ನಿಮ್ಗೆ ಆಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. 6 ಅವರ್ಸ್ ಮಾಡ್ತಾ ಇದ್ದಾರೆ, ಡೈಲಿ 6 ಅವರ್ಸ್ ಆಗಲೇಬೇಕು. 10 ಅವರ್ಸ್ ಮಾಡ್ತಾ ಇದ್ದಾರೆ, ಡೈಲಿ 10 ಅವರ್ಸ್ ಮಾಡಲೇಬೇಕು. ಸೊ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟು. ಸೊ ಡೆಡಿಕೇಶನ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾರ್ಡ್ ವರ್ಕ್ ಮಾಡಿ.
ಸೊ ಈ ಥರ ಸ್ಟ್ರಾಟಜಿ ನೀವು ಫಾಲೋ ಮಾಡಿದ್ದೇ ಆದಲ್ಲಿ ವಿತಿನ್ 6 ಮಂತಲ್ಲಿ ಅಪ್ ಟು 6 ಮಂತ್ ಆಗಿರ್ಬೋದು. ಸೊ ಅಷ್ಟರಲ್ಲಿ ನೀವು ಒಂದು ಪರಿಪೂರ್ಣ ಕ್ಯಾಂಡಿಡೇಟ್ ಆಗೋಕ್ಕೆ ಯಾವುದೇ ಸಂದೇಹವಿಲ್ಲ ಅನ್ನೋದು ನನ್ನೊಂದು ಅನಿಸಿಕೆ. ಸೊ ಇದನ್ನು ಫಾಲೋ ಮಾಡಿ. ಸೊ ಇನ್ನೂ ಆದರೂ ನಿಮಗೆ ಏನಾದರೂ ಡೌಟ್ಸು ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, ಪೇಪರ್ 1 ಎಸ್ಸೆ ನಾವು ಯಾವ ರೀತಿ ಬರೀಬೇಕು ಅಥವಾ ಪಾಯಿಂಟ್ಸನ್ನು ಎಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕು, ಎಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು, ಸೊ ಏನೋ ಡೌಟ್ಸ್ ಇರ್ತವೆ. ಸೊ ಪೇಪರ್ 2 ಸೊ ಹಿಸ್ಟ್ರಿ ಹೆಂಗೆ ಓದಬೇಕು ಅಥವಾ ಇಂಗ್ಲೀಷಲ್ಲಿ ಓದಬೇಕಾ, ಕನ್ನಡದಲ್ಲಿ ಓದಬೇಕಾ, ಇಂಗ್ಲೀಷಲ್ಲಿ ಚೆನ್ನಾಗಿದಾವೆ ಬುಕ್ಸು, ಏನೋ ಈ ಥರ ಡೌಟ್ಸ್ ಆ ಥರದ್ದಾಯಿತು. ಕೆಲವೊಂದಿಷ್ಟು ಡೌಟ್ಸ್ಗಳು ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ಆ ಡೌಟ್ಸನ್ನು ಕ್ಲಿಯರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ನಮಸ್ಕಾರ.